ಮಮ್ಮಿ, ನಿನ್ನೆ ಅವನೇ ನನ್ನ ಚಾಕ್ಲೇಟ್ ಕದ್ದಿದ್ದು. ಏನೋ ಗೊತ್ತಿಲ್ಲ ಅಮ್ಮ ನಂಗೆ. ಸರಿ ಸರಿ ನಡಿ. ಏನಪ್ಪ ನಿಂತ್ಕೋ. ನೀನು ಸ್ಕೂಲಿಗೆ ಓದಕ್ ಬರ್ತಿದ್ಯೋ ಇಲ್ಲ ಕಳ್ತನ ಮಾಡಕ್ ಬರ್ತಿದ್ಯೋ? ಏಯ್, ಯಾರಮ್ಮ ನೀನು? ನನ್ ಮಗನ್ನೇ ಕಳ್ಳ ಅಂತಿದ್ಯಲ್ಲ? ನನ್ ಮಗನ್ ಚಾಕ್ಲೇಟ್ ಕದ್ದಿದ್ದಾನೆ. ಏನ್ ಮಾತಾಡ್ತಿದೀಯಾ? ಕಳ್ತನ ಮಾಡೋ ಕರ್ಮ ನಮ್ಗೇನ್ ಬಂದಿದೆ? ನಾವು ಕೋಟ್ಯಾಧಿಪತಿಗಳು. ಹೌದು, ಮತ್ತೆ ದೊಡ್ಡ ಮೈಸೂರು ಮಹಾರಾಜನ್ ಫ್ಯಾಮಿಲಿ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಇವಳು ಮನೇಲಿ ಬೆಳ್ಳಿ ಸಾಮಾನ್ ಕದೀತಾಳೆ, ಇವನು ಸ್ಕೂಲಲ್ಲಿ ಚಾಕ್ಲೇಟ್ ಕದೀತಿದ್ದಾನೆ. ಕೇಳಿಲಿ, ಇನ್ನೊಂದ್ಸಲ ನನ್ ಮಗನೇನಾದ್ರೂ ಕಳ್ಳ ಅಂದ್ಯೋ ಸುಮ್ನಿರಲ್ಲ ನಾನು. ಏನೋ ಕಿಟ್ಟು, ನಿನ್ನ ಸಹಪಾಠಿ ಚಾಕ್ಲೇಟ್ನ ಕಳ್ತನ ಮಾಡೋದು ತಪ್ಪಲ್ವೇನೋ? ನೀನು ಹಾಗೆ ಹೇಳ್ತಿದ್ಯಲ್ಲ ಅತ್ತೆ. ಕಳ್ತನದ ಬುದ್ಧಿ ನಮ್ ವಂಶದಲ್ಲಿ ಯಾರಿಗೂ ಇಲ್ಲ. ಯಪ್ಪ, ಲೋ ಕಿಟ್ಟು, ಅವ್ನ್ ಚಾಕ್ಲೇಟ್ ನೀನ್ ಎತ್ಕೊಂಡಿಲ್ಲ ತಾನೆ? ಇಲ್ಲ ಅಮ್ಮ, ಆ ರಾಕಿ ಅವನ ಹತ್ರ ಚಾಕ್ಲೇಟ್ ಕದ್ದು ಮಿಸ್ ಹತ್ರ ನನ್ನ ಹೆಸರು ಹೇಳಿದ್ದಾನೆ. ಆ ರಾಕಿಗೆ ಏನು ಕೆಲ್ಸ ಇಲ್ಲ, ಯಾವಾಗ್ಲೂ ನೀನ್ ಸಿಕ್ಕಾಕ್ಸ್ತಾನೆ ಇರ್ತಾನೆ. ಯಮ್ಮ, ತಾಯಿ ಮಗ ಸಾಮಾನ್ಯದವರಲ್ಲ. ಈ ಸ್ಪರ್ಧೆಯಲ್ಲಿ ರಾಕಿನೇ ಗೆಲ್ತಾನಲ್ವೇನೋ? ಅದ್ರಲ್ಲಿ ಡೌಟೇ ಇಲ್ಲ ಕಣೋ. ಎಕ್ಸಾಮ್ಸ್ ಆಗ್ಲಿ ಗೇಮ್ಸ್ ಆಗ್ಲಿ ಅವನೇ ಫಸ್ಟ್. ಕೇಳಿಸ್ಕೊಂಡೇನೋ ಕಿಟ್ಟು, ರಾಕಿನ ಸೋಲ್ಸೋದು ತುಂಬಾ ಕಷ್ಟ ಅಂತೆ. ಎಷ್ಟೇ ಕಷ್ಟ ಆದ್ರೂ ನನ್ ಮಗನೇ ಗೆಲ್ಬೇಕು ಅತ್ತೆ. ಎಲ್ಲ ಪ್ರೈಸು ಕಿಟ್ಟುಗೆ ಬರ್ಬೇಕು. ಹೌದಮ್ಮ, ಹೇಗಾದ್ರೂ ಮಾಡಿ ನನ್ನನ್ನ ಗೆಲ್ಸಿ. ಅದಕ್ಕೆ ಅಲ್ವೇನೋ ನಾವು ಬಂದಿದ್ದು. ರಾಕಿನ ಅವ್ರ ಅಮ್ಮನ ಸೋಲ್ಸಿ ನಿನ್ನ ಗೆಲ್ಲಿಸ್ತೀವಿ. ನಡಿ ನಡಿ ನಡಿ. ನೀನೇ ಮಾಡ್ಬೇಕು. ನಿನ್ ಕೈಯಾರೆ ಆ ಕಂಪನಿ ನಾಶ ಮಾಡೋ ಅವಕಾಶನ ನಿನಗ್ ಕೊಡ್ತಿದ್ದೀನಿ. ವಿಶ್ ಯು ಗುಡ್ ಲಕ್. ಯಾಕೆ ನಡುಕ್ತಿದ್ಯಾ? ಬಾಂಬ್ನ ಫಸ್ಟ್ ಟೈಮ್ ಹಿಡ್ಕೊಂಡಿರೋದು ಮ್ಯಾಮ್. ಪರವಾಗಿಲ್ಲ, ಇದು ನಿನ್ ಕೈಯಲ್ಲಿ ಬ್ಲಾಸ್ಟ್ ಆಗಲ್ಲ. ಅಭಿರಾಮ್ ಆಫೀಸಲ್ಲಿ ಬ್ಲಾಸ್ಟ್ ಆಗೋ ಥರ ಸೆಟ್ ಮಾಡಿದ್ದೀನಿ. ಆದ್ರೆ ಈ ಬಾಂಬ್ನ ಆಫೀಸಲ್ಲಿ ಹೇಗಿಡೋದು ಮ್ಯಾಮ್? ಎಲ್ಲ ನಾನೇ ಹೇಳ್ಬೇಕಾ ಹಾರಿಕಾ? ನೀನು ಕೂಡ ಜೀನಿಯಸ್ಸೇ ಅಲ್ವಾ? ಯೋಚನೆ ಮಾಡು. ಆ ಫ್ಯಾಮಿಲಿ ಮೇಲೆ ನಿನಗೆಷ್ಟು ದ್ವೇಷ ಇದೆ ಅಂತ ನನಗೆ ಗೊತ್ತು. ಇದು ನೀನ್ ಸೇಡ್ ತೀರ್ಸ್ಕೊಳ್ಳೋ ಹೊತ್ತು. ಕೈ ಬಿಡ್ಬೇಡ. ಓಕೆ ಮ್ಯಾಮ್, ನೀವು ಹೇಳ್ದಂಗೆ ಮಾಡ್ತೀನಿ. ಈ ಬಾಂಬ್ ಬ್ಲಾಸ್ಟ್ ಆಗಿ ಸಂಸ್ಕೃತಿ ಇವೆಂಟ್ಸ್ ಧ್ವಂಸ ಆಗಬೇಕು. ಆ ಫ್ಯಾಮಿಲಿ ಬೀದಿಗೆ ಬರಬೇಕು. ಮಮ್ಮಿ, ಆಯಿಂಟ್ಮೆಂಟ್ ತಾನೇ ಹಚ್ಕೋಬೇಕು. ಮಣ್ಣು ಕೂಡ ಮೆಡಿಸಿನ್ ಕೀರ್ತಿ. ನೀನ್ ಸುಮ್ನೆ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡೆ ಮಮ್ಮಿ? ವಾಪಸ್ ಬರ್ಬೇಕಿತ್ತು ಅಲ್ವಾ? ನಿನ್ನ ಸೋಲೋಕ್ ಬಿಡ್ತೀನ ರಾಕಿ? ನಾನು ನಿನ್ನ ಗೆಲ್ಸಕ್ಕೆ ಅಂತ ಬಂದಿರೋದು. ಫೈನಲ್ ಆಗಿ ನಾವೇ ಗೆದ್ದಿದ್ದು. ಆ ಕಿಟ್ಟು ಬೇಕು ಅಂತಾನೆ ಅಣ್ಣನ ಕೆಳಗ್ ಬೀಳ್ಸಿದ್ದು ಮಮ್ಮಿ. ದಮಯಂತಿ ಅತ್ತೆ ಕೂಡ ಬೇಕು ಅಂತಲೇ ನಿನ್ ಕಾಲಿಗೆ ಚುಚ್ಕೊಳ್ಳಿ ಅಂತ ಗಾಜಿನ ಚೂರು ಹಾಕಿದ್ರು.